ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನಾವು ಮತ್ತೆ ಈಗ ಬೆಳಿಗ್ಗೆ 7:30 ಬಾ ಅಂತ ಹೇಳಿದ್ರಿ. ಇದಕ್ಕೆ ರೀ ಇಲ್ಲಿ ಪಾಪನ ಕಡೆ ಹಾಲು ಕೊಡಾಕ್ರಿ. ನಮ್ಮ ಸೊಪ್ಪಿ ಅಮ್ಮ ಮಕ್ಕೊಂಬಿಟ್ಟಿದ್ರಿ 8 ಗಂಟೆಗೆ ಹೋಗೋಣ ಅಂತಂದ್ರೆ ಬೆಳ್ತಾನ 2 ತಾಸಿಗೊಮ್ಮೆ ಬರೋದು ಹೋಗೋದು ಹಂಗಾಗತ್ತೆ ರೀ. ಹಂಗಾಗಿ ಒಂದು ಅರ್ಧ ತಾಸು ಲೇಟಾಗಿ ಬಂದೀವಿ ನಾವು. ಆಕೆ ಹೋಗ್ಯಾಳ್ರಿ. ಇಲ್ಲಿ ನೋಡಿರಿ ಎಲ್ಲರಿಗೂ ಬಿಸಿಬೇಳೆ ಬಾತು, ಆಮೇಲೆ ಇದು ಚಹಾ ಅದೆಲ್ಲ ಕೊಡ್ತಾರೆ ಇಲ್ಲಿ. ನಾವೇನು ತೊಗೊಳ್ಳಿಲ್ರಿಪ್ಪ, ನಮಗೆ ಬೆಳಗ್ಗೆ ಎದ್ದು ಹೋಗೋದಿಲ್ಲ. ನಾ ಸೊಪ್ಪೆ ಕೇಳಿದೆ, ತೊಗೊಳ್ಳಿ ಎಣ್ಣೆ ಬಿಸಿ ತಿನ್ನುವಂತೆ ಅಂತಂದು ಒಲ್ಲೆ ಅಂದ್ರಿಕೆ. ಹಾಗಾಗಿ ತೊಗೊಳಿಲ್ಲ ನಾನು. ಹೋಗ್ಯಾಡ್ರಿಕೆ ಒಳಗಡೆ ಹೋದ್ರಂತ ಹೇಳಿದ್ರೆ 1 ತಾಸು 1.5 ತಾಸು ಬರೋಂಗಿಲ್ಲ ರೀ ಅಲ್ಲಿ. ಪಾಪುಗೆಲ್ಲ ಹಾಲು ಹಿಂಡು ಕೊಡೋದ್ರಿ, ಆಮೇಲೆ ಒರೆಸೋದ್ರಿ, ಪಾಪುಗೆ ಸ್ವಚ್ಛ ಮಾಡೋದು ಅದೆಲ್ಲ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ನಾನು ಸುಮ್ಮನೆ ವೇಟ್ ಮಾಡ್ತೀನಿ. ಬಂದಿರಿ ನಾವು ಈ ಕೆಳಗಡೆ. ನಮ್ಮ ಬಾಬಾ ಬಂದ್ರಿ, ನಮ್ಮ ಅಪ್ಪನ ಬಿಟ್ಟು ಹೋಗಕತ್ತೀವಿ ನೋಡ್ರಿ ನಾವೀಗ. ನಂದು ನೈಟ್ ಡ್ಯೂಟಿ ಮುಗೀತ್ರಿ ಈಗ. ನೋಡ್ರಿಪ್ಪ, ನಾನು ಮನೆಗೆ ಬಂದಿರಿ. ನಾನು ಬಾಬಾ ಇವತ್ತದ್ದು ಸಿದ್ದೇಶ್ವರ ಪಾರ್ಕ್ ಒಳಗೆ ತರಕಾರಿದ ಮಾರ್ಕೆಟ್ ಇತ್ತು. ಇವತ್ತು ಸೆಂತಿತ್ತಲ್ಲಿ ಹೋಗಿ ನಮ್ಮ ಜೇರಾಗ ತರಕಾರಿ ಇದ್ದಿಲ್ಲರಿಪ್ಪ, ಪಾಪ ಅದು ಕಟ್ಟಾಕ ಅಡುಗೆ. ಹಾಗಾಗಿ ಇವತ್ತು ಸ್ವಲ್ಪ ತರಕಾರಿ ತೊಗೊಂಡು ಮನೆಗೆ ಬಂದಿರಿ ನಾವು. ನಮ್ಮ ಬಾಬಾ ಚಾಯ್ ಕೊಡ್ತೀನಿ ಬಾಬಾಗ್ರ ಸ್ವಲ್ಪ. ಮನೆಗೆ ಬಂದು ಫ್ರೆಶ್ ಆದಿರಿ. ಆರಿಪನ ಕುರಾನ್ ಓದಿ ಬಾಂಡೆ ಹಾಕಿಟ್ರಿ. ಅದು ಗ್ಯಾಸ್ ಕಟ್ಟ ಅದೆಲ್ಲ ತೊಳಿಬೇಕ್ರಿ. ಗ್ಯಾಸ್ ಕಟ್ಟನ ತೊಳೆಯಂಗಿಲ್ಲ ರೀ ಇವರು. ತುಂಬಿಸ್ಬಿಟ್ಟ ನೋಡ್ರಿ ಗ್ಯಾಸ್ ಕಟ್ಟ ಅನ್ನೋದು. ಬೆಳಗ್ಗೆ ಪಲಾವ್ ಒಂದ ಮಾಡ್ಕೊಂಡಾರಂತ್ರಿ ರೋಜೆ ಹೊಡ್ಯಾಕ. ಪೂರ ತುಂಬಿಸಿ ಎಲ್ಲ ಇದು ಮಾಡಿದ್ರೆ ಅದಕ್ಕೆ ಅಷ್ಟು ಬಾಂಡೆ ತುಂಬಿಟ್ಟು ಈ ಕಡೆ ಸರಿ ನೀನು ಅಂತ ಏನ್ರಿ ಅಷ್ಟು ತುಂಬಿದಾರಿಪ್ಪ ಬಾಂಡೆ ಅವನ್ನ. ಅರಿಪ್ಪ ಬಾಂಡೆ ಅಷ್ಟು ತುಂಬಿದೆ ಅವನ್ನ. ಅದವ ಹೊರಗಿಟ್ಟೆನ ಅವನ್ನ. ಗ್ಯಾಸ್ ಕಟ್ಟ ತೊಳೆದಿರಿಪ್ಪ. ತೊಳೆದು ಸಿಂಕ್ ಎಲ್ಲ ಒಡೆದ್ಬಿಟ್ಟು ತೋರಿ ಅದು. ಹಾಗಾಗಿ ಅಷ್ಟು ಅದನ್ನೆಲ್ಲ ಇಟ್ಟಂಗಿ 4 ಇಟ್ಟಂಗಿ ಹೋದ್ ನೋಡ್ರಿ. ಅದ್ರಾಗ ಅಷ್ಟು ದೊಡ್ಡ ಖಡ್ಡ ಬಿತ್ತದು. ಅದನ್ನೆಲ್ಲ ರಿಪೇರಿ ಮಾಡಿದ್ರಿ. ಮತ್ತು ಅಮ್ಮ ಜೋಳ ತೊಳೆದ್ರಲ್ಲಿ ಅವನ್ನೆಲ್ಲ ಜೋಳ ಒಣ ಹಾಕಿ ರೀಪ ಬಾಂಡೆ ತೆಗಿಯಾಕತ್ತಾಳ್ರಿ. ಏನರ ಅಡುಗೆ ಮಾಡಿದ್ರಿ. ಮತ್ತೀಗ ಟೈಮ್ ಆದ ಎಷ್ಟು 12 ಗಂಟೆ ಆತೇನು ರೀ. ಒಂದು ಸ್ವಲ್ಪ ಏನರ ಅಮ್ಮ ಪೂರ್ತಿ ಅಡುಗೆ ಮಾಡಿಬಿಡ್ತೀನಿ. ಇಲ್ಲಿ ನೋಡಿರಿ, ಮೊದಲು ನಾನು ಉಪ್ಪಿಟ್ಟು ಮಾಡಿದ್ರೆ ಅಮ್ಮಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಟ್ಟು ಆಮೇಲೆ ಅಡುಗೆ ಮಾಡಿದ್ರು ಅಂತ. ಇವಾಗ ಅಲ್ಲೇ ಸಾಯಂಕಾಲ ಆತ್ರಿ. ಸ್ವಲ್ಪ ಮೊಹಬ್ಬತ್ ಸರ್ಬತ್ ರೀ, ಆಮೇಲೆ ನಫ್ರತ್ ಸರ್ಬತ್ ಅಂತ ಹೇಳಂದು ಅದು ಮಾಡ್ಬೇಕಂತ ಹೇಳಂದ್ರೆ ನಾನು. ಅಂದ್ರೆ ಅದಕ್ಕೆ ಇದು ಕಸ್ಟರ್ಡ್ ಪೌಡ್ರದ್ದು ಏನು ಇರೋಂಗಿಲ್ಲ ರೀ. ಹಂಗೆ ಸುಮ್ಮನೆ ನಾರ್ಮಲಾಗಿ ಮಾಡೋದ್ರಿ. ಅದು ಆ್ಯಪಲ್ ಹಾಕಿ ಅದು ಮಾಡ್ಬೇಕಂತ ಹೇಳಂದು. ಮತ್ತು ನಿನ್ನೆ ಅದು ಇದ್ರದ್ದು ಕಡ್ಡಿ ಬೇಳೆ ಹಿಟ್ಟಿಟ್ಟಿದ್ರಿಪ್ಪ. ಇನ್ನೂ ಕಲಿಸಿದ್ರಿ, ಫ್ರಿಜ್ನಾಗ ಇಟ್ಬಿಡಿದ್ರಿ ಅರಿಫರ್. ನಾನು ಮಧ್ಯಾಹ್ನ ಅಮ್ಮರಿಗೆ ಊಟ ಕೊಡುವಾಗ ಅವನ್ನ ಆಲೂಗಡ್ಡೆ ಬೀಜ ಮಾಡಿದ್ದೀರಿ. ತಿಂದ್ರಿ ಅನ್ನದೊಳಗೆ ಹಚ್ಕೊಂಡು ಊಟ ಮಾಡಿ ಕಾಫಿ ಕುಡಿದು ಮಾಡ್ಕೊಂಬಿಟ್ಟಿದ್ದೆ. ಅಮ್ಮ ನೀವು ಆ ಟೈಮ್ ಮಾತ್ರ ಆಗ 5 ಗಂಟೆ ಆದ ಟೈಮು ಅಂಗಡಿಗೆ ಹೋಗ್ಬೇಕಲ್ರಿ. ನಮ್ಮ ಮನೆಯವರು ಮೀನು ಸಾಮಾನೆಲ್ಲ ತೆಗಿಯಾಕತ್ತಾರೆ. ಆಟೋ ಬರತ್ರಿ, ಆಟೋದಾಗ ಹೋಗ್ತಾರೆ ಅವ್ರು. ನಾನು ಸ್ವಲ್ಪ ಅದು ಹುಡುಗರಿಗೆ ರೋಜೆ ಇರ್ತಾವಲ್ರಿ, ಹಾಗಾಗಿ ಅವ್ರಿಗೆ ಏನರ ಮಾಡ್ಬೇಕಂತೇಳಿ ಒಂದು ಎದ್ದೆ ಮಾಡ್ಕೊಂಬಿಟ್ಟಿದ್ದೆ ನಾನು. ನನಗೆ ಇವಾಗ ಮಧ್ಯಾಹ್ನ ಫುಲ್ಲು ನಿದ್ದೆ ಬರಾಕತ್ತೈತ್ರಿ. ಈಗ ನಮ್ಮ ಸಫಿಯಾನ್ ಮಗಳದು ಪವಾಡ ರೀ ಅದು. ನಿದ್ದೆ ಬರಾಕೈತಿ. ಮತ್ತು ಇದು ಕಮೆಂಟ್ ಮಾಡಾಕತ್ತೀರಿ ಅಂದರೆ ಹೊಳ್ಳ ಕಮೆಂಟ್ ಬರಾಕತ್ತಿದ್ದಕ್ಕೆ ನಾನು ಉತ್ತರ ಹೇಳಾಕತ್ತೀನಿ ರೀ. ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮೂರಿಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿರಿ. ಅವ್ರಿಗೆ ನೋಡ್ಲಾರ್ದ ಭಾಳ ದಿನ ಆಯ್ತು. ನಾವೆಲ್ಲ ನೋಡ್ಬೇಕು ಅನ್ನಕತ್ತೀವಿ ಅವ್ರಿಗೆಲ್ಲ ಅಂತ ಹೇಳಿದ್ರಿ. ಕರೆಯರಿಪ್ಪ, ನಮ್ಮ ಸಫಿಯಾಗ ಸುಸೂತ್ರ ಒಳಗೆ ಅಡ್ಮಿಟ್ ಮಾಡಿದಾಗ ನಾವು ಎಗ್ ಬಿರಿಯಾನಿ ಮಾಡಿದ್ವಿ ನೋಡ್ರಿ. ಆಗಲಿ ಅವತ್ತಿಗೆ 2 ದಿನ ಆಗಿತ್ತು ರೀ ಆಕೆಗೆ ಅಡ್ಮಿಟ್ ಮಾಡಿರಿ. ನಾವು ಹೋಗ್ಬೇಕು ಅಂತಂದ್ರೆ ಅವಾಗ ನಮ್ಮ ಅತ್ತಿ ದಿನ ಇತ್ತು ರೀ. ಹೋಗ್ಬೇಕು ಅಂತಂದ್ರೆ ಕಾಲೇ ಕೇಳಿಲ್ಲ ರೀ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಅಕ್ಕ ಈಗ ತಾಯಿಗಳ್ನ ನಾವು ಮುಂದೆ ಬಿಟ್ವಿ ಅಂತಂದರೆ ನೋವು ಬರೋಂಗಿಲ್ಲ ಅಂತಾರೆ ರೀ ಮಕ್ಕಳಿಗೆ. ಮತ್ತು ನಮ್ಮ ಅಕ್ಕಗೆ ನಾವು ಯಾವತ್ತು 3 ಹುಡುಗರಾದ್ರೂ ನಾನು ಬಿಡಲೇ ಇಲ್ಲ ರೀ ಮುಂದೆ ರೀ. ಮತ್ತು ನಾವು ಅದೀವೆಲ್ಲ ಇರಲಿಲ್ಲ ಅಂದ್ರೆ ಯಾಕದ ಅಂತ ಹೇಳಂದು. ಮತ್ತು ಈಕಿದು ನೋಡಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದು ಹಂಗೆ ಒಟ್ಟು ಸ್ಟಾರ್ಟ್ ಆಗಿಬಿಡ್ತಲ್ಲ ರೀ. ಹೋಗೋಕೆ ಮನಸ್ಸಾಗಿಲ್ಲ, ಹೋಗಿಲ್ಲ ರೀ. ಮತ್ತು ಈಗಾದ್ರೂ ಒಂದಿನ ಯಾವಾಗಾದ್ರೂ ಹೋಗ್ಬಿಡ್ಬೇಕು ಅಂತಂದ್ರೆ ಇನ್ನೂ ಆಕೆಗೆ ಡಿಸ್ಚಾರ್ಜ್ ಮಾಡ ನೀನು ಇರ್ಬೋದು ಚಾಚಿ ರಾತ್ರಿ ಎಲ್ಲ ಅಂತ ಆಡ್ರಿಕಿ ಅಂತೇಳಿ ಹೋಗ್ತೀನಿ ರೀ ನಾನು. ರಾತ್ರಿ ಎಲ್ಲ ಬೆಳಗ್ಗೆಲ್ಲ ನಮ್ಮದೆಲ್ಲ ಕೆಲಸ ಆಗುತ್ತೆ ಅಂತಂದು ನೈಟ್ ಹೋಗ್ತೀನಿ ರೀ.
ನಾನು ಗುರುವಾರ ಇಲ್ಲ ಶುಕ್ರವಾರ ಹೆಂಗೆ ಹೋಗಿ ಬರ್ಬೇಕಂತಂದಿರಿ ನಸ್ರಿನ್ ಬಿಡಾಕತ್ತಿಲ್ರಿ ಈಗ ಆಕಿ ಇದು ರೋಜಾದರಿಗೆ ಆಕಿನೂ ದೊಡ್ಡ ದಾವತ್ ಮಾಡ್ಸಾಕತ್ತಾರೆ ಈಗ ಅವರು. ಹಂಗಾಗಿ ಈಗ ಅದನ್ನು ಹೋಗೋಕ್ಕಾಗತ್ತಿಲ್ಲ. ಯಾವಾಗಾರ ಒಂದಿನ ಹೋಗ್ಬೇಕು ಅಂತೇಳಿ ಅಂದು ನಾನು ಅಂದ್ಕೊಂಡಿದ್ದೀಪ್ಪ. ನೋಡೋಣ, ರಂಜಾನ್ ಹಬ್ಬದೊಳಗೆ ಹೋಗ್ಬೇಕು ಅಂತಂದೆ ನಾನು. ನಮ್ಮ ಮೈಕಿಗೆ, ನಮ್ಮ ಅತ್ತಿ ಮಗಳಿಗೆ ರೀ, ನಮ್ಮ ಪಾತಕಗೆ ರೀ, ಆಕಿಗೆಲ್ಲ ಸೀರೆ ಅದೆಲ್ಲ ಕೊಟ್ಟಾರೆ ಅಮ್ಮನೂ. ನಾನು ಏನಾರ ತೊಗೊಂಡು ಹೋಗಿ ಕೊಟ್ಟು ಮಾತಾಡ್ಸಿ ಬರಬೇಕು ಅಂಥೇಳಿ ಅಂದು ನೋಡೋಣ ಏನಾಗುತ್ತೆ ಅಂಥೇಳಿ ಅಂದ್ರಿ. ಹೌದಿಲ್ಲ, ಈಗಿಲ್ಲೇ ಇಷ್ಟು ಇದದವ. ಈಗ ಶುಕ್ರವಾರದ ಹೋಗ್ಬೇಕಂತಂದ್ರೆ ಆಂಧ್ರ ಇದೈತ್ರಿ, ಉರುಸೈತಿ ನಮ್ಮ ಊರಾಗ. ನಮ್ಮ ಫೋನ್ ಹಚ್ಚಿದ್ರಿ ಇವತ್ತು ಬೆಳಿಗ್ಗೆ ಫೋನ್ ಹಚ್ಚಿದ್ ನೋಡ್ರಿ. ನಮ್ಮ ಸಫ್ಯಾಗ ಬೆಳಿಗ್ಗೆ 8 ಗಂಟೆಗೆ ನಾ ಇದು ಕರ್ಕೊಂಡು ಹೋಗಿದ್ದೀರಿ ಕೆಳಗೆ. NOC ಅಂತ ICU ಅಂತಾರೆ, ಅದು ಪಾಪುಗಿಟ್ಟಂಥ ಜಾಗ ರೀ. ಅಲ್ಲಿ ಹೋಗಿದ್ವಲ್ರಿ ನಾವು ಕೆಳಗೆ. ಅವಾಗ ಫೋನ್ ಹಚ್ಚಿದ್ರಮ್ಮ, ಉರುಸೈತ್ವಾ ಉರ್ಸಿಗರಬ್ಬ ಅಂತೇಳಿ ಅಂದು. ಗುರುವಾರ ಶುಕ್ರವಾರ ಉರುಸೈತಿ ಅಂತೇಳಿ ಅಂದು. ನಾನು ಹೇಳಿದೆ ಇಲ್ವಾ ನಸ್ರಿನ ಇದು ಮಾಡ್ಸಾಕತ್ತಾಳ, ರೋಜಾದರಿಗೆ ಅದೆಲ್ಲ ಮುಗಿಸ್ಕೊಂಡ ಬರ್ತೀನಿ ತಗೋ ನಾನು ಅಂತ ಹೇಳಿದೆ. ಹೋದ ವರ್ಷ ಹೋಗಿ ಬಂದಿರಿ ಉರ್ಸಿಗೆ. ಈ ವರ್ಷ ಉರ್ಸಿಗಿರ್ಸಿ ಆಗಿನ ಮೇಲೆ ಬರ್ತೀನಿ ತಗೋ ಅಂತಂದು ಹೇಳಿದ್ರಿ. ಪಾಪ ನಮ್ಮ ಸಂಬಂಧ ನೀವು ಇಷ್ಟೆಲ್ಲ ಕಮೆಂಟ್ ಮಾಡಿ ಕೇಳ್ತಿರಲ್ರಿ, ಖುಷಿ ಆಯ್ತು ರೀ. ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್ ರೀ. ಮತ್ತು ನಮ್ಮ ಬಾಬಾನ ಬಗ್ಗೆ ಕೇಳಿರಿ, ಅವರೆಲ್ಲ ಹೆಂಗೆ ದುಡ್ಡು ಸೇವೆ ಮಾಡಿದ್ರು, ಮದುವೆ ಎಲ್ಲ ಹೆಂಗೆ ಮಾಡಿದ್ರು, ಮನೆಯೆಲ್ಲ ಹೆಂಗೆ ಕಟ್ಟಿದ್ರು, ಎಷ್ಟೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರಲ್ಲ ಅಂತಂದು ಅವ್ರ ಬಾಯಿಗಿಂತಲೇ ಹೇಳಿಸ್ತೀನಿ ರೀ ನಾನು. ಇವಾಗ ಏನು ಮಾಡ್ತೀವಿ ಮಮ್ಮಿ? ಈಗ ನಫರತ್ ಕಾ ಸರ್ಬತ್ ಮಾಡಕತ್ತೀನಿ ನಾನು. ಮೊಹಬ್ಬತ್ ಕಾ ಶರ್ಬತ್ ಆತ, ಈಗ ನಫರತ್ ಶರ್ಬತ್. ಅದಕ್ಕೆ ಇದನ್ನ ಹಾಕೋಣ, ಕಾಮಕಸ್ತ್ರಿ ಬೀಜ ಇದನ್ನ ಹಾಕಿದ. ಇದನ್ನ ನನ್ನ ಸೈಡಿ ಇದು ವೆನಿಲಾ ಲೈಸೆನ್ಸ್ ಅಂತಾರಲ್ಲ, ಎಲ್ಲನೂ ಎಸೆನ್ಸ್ ಅಂತಾರೆ, ಏನಂತಾರೆ ಇದಕ್ಕೆ? ವೆನಿಲಾ ಎಸೆನ್ಸ್. ಒಂದು 2 ಬೂಂದ್ ಬೇಕಾ? ಇದನ್ನ ತೊಗೊಂಡು ಇವಾಗ ಸಕ್ರೆ ಮತ್ತೊಂದು ಅರ್ಧ ಗ್ಲಾಸ್ ನೀರು. ಗ್ಯಾಸ್ ಚಾಲೂ ಮಾಡಿಲ್ರಿ ಇನ್ನು ಮತ್ತು ಈಗ ಇದು ಹಾಕಿದ್ರಿಪ್ಪ, ಇದನ್ನ ಒಂದು 2 ಬೂಂದ್ ಮತ್ತೆ ಜಾಸ್ತಿ ರವೆ ವಾಸನೆ ಆಗ್ಬಿಡತ್ರಿಪ್ಪ. ಅದಕ್ಕೆ ಹಾಕಿದ್ರೆ ಸ್ವಲ್ಪ ಫುಡ್ ಕಲರ್ ಬೇಗ ಹಾಕ್ಕೊಳ್ರಿ, ಬೇಡ ಬಿಡ್ರಿ ಅಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಫುಡ್ ಕಲರ್ ಹಾಕ್ಕೊಳ್ಳೋದ್ರಿ. ಎಲ್ಲೋ ಫುಡ್ ಕಲರ್. ಈಗ ಮಿಕ್ಸ್ ಮಾಡೋಣ. ಈಗ ಸಕ್ಕರೆ ಕರಗ್ಲದು ಪಳ ಅಂತಂದು ಕುದಿಯಾಕತ್ತಂತಂದ್ರೆ ಇಳಿಸ್ಕೊಂಡ್ಬರೋಣ. ಭಾಳ ಸಿಂಪಲ್ ಐತದ ಮಾಡೋದು. ಹೌದಾ? ಭಾಳ ಸಿಂಪಲ್, ಲೇಟ್ ಆಗಂಗಿಲ್ಲ ಇದು. ಈಗ ಗ್ಯಾಸ್ ಚಲೋ ಮಾಡೀನಿ ರೀ. ಇದು ಕುದಿಲಿ ಸಕ್ಕರೆ ಎಲ್ಲ ಕರಗ್ಲದು. ಸಕ್ಕರೆ ಎಲ್ಲ ಕಡ್ದು ನೀರಿನ ಆಯ್ತು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ಇವಾಗ ಫ್ರಿಜ್ನರೊಳಗೆ ಇವ್ರು ಇದನ್ನ ಇಟ್ಟಾರೆ ಬಾಟ್ಲಿ ರೀ. ನಾನು ಅದನ್ನ ತೊಗೊಂಡು ಬಾಟ್ಲಿನ ಮಾಡಿದ್ ನೋಡ್ರಿ. ನಾನು ಈಗ ಫ್ರಿಜರ್ನಾಗ ಇಡಲ್ ತಗೋ ಬಾಟ್ಲಿ. ಫ್ರಿಜರ್ನಾಗ ಇಡಲ್ಲ ಈಗ ಬಾಟ್ಲಿ. ಸಾಕು ಇಷ್ಟ ಸಾಕು ನನಗೆ, ಭಾಳ ಬೇಡ. ಈಗ ಅದ್ರೊಳಗೆ ಹಾಲು ಹಾಕೊಂಬಿಡೋಣ. ಇವಂಟ್ರಿ ಒಂದು ಅರಿಪೇನು ಹಿಂಗೆ ತೆಗೆದು ಕೊಡ್ತೀನಿ ನನಗೆ. ಹಂಗಾಗಿ ಬಿಡಿ, ಇವ ಚಲೋ ಆಕೈತಿ. ಹಂಗಾಗಿ ಬಿಡು, ಸಿಪ್ಪೆ ಆಗಿರ್ತೈತಲ್ಲ, ಹಂಗೆ ಹಾಕ್ಬೇಕಾ? ಹಂಗೆ ಮಾಡ್ತಾರೆ. ಹಂಗೆ ನೆಂದಂತ ಕಾಮಕಸ್ತ್ರಿ ಬೀಜ ಹಾಕೊಂಡ್ರಿ. ಎಲ್ಲ ಹಾಕಿದ್ಯಾ? ಅಷ್ಟು ಹಾಕಿದೆ. ಆಮೇಲೆ ಇದು ಸೇಬು ಹಣ್ರಿ ಮ್ಯಾಗೆ ಸಿಪ್ಪಿ ತೆಗೆದು ಈ ಥರ ತುರಿದು ಹಾಕಿಬಿಡೋಣ. ಸಿಪ್ಪಿ ತೆಗ್ದ ಬಿಟ್ರಿ ಮಾತ್ರ. ಮಾಡ್ತೀವಿ ಸಿಪ್ಪಿ ತೆಗೆದು ಹಾಕಿದ್ರೆ ಚಲೋ ಆಕೈತಿಲ್ಲ, ತನ್ನ ಸಿಪ್ಪಿ ಬೇಕಾಗ್ತದೆ. ಹಾಕಿ ಮಸ್ತ್ ಆಕೈತಿ. ಈಗ ಹಚ್ಚಿ ಆಮೇಲೆ ಇದನ್ನು ಹಾಕೊಂಬಿಡೋಣ್ರಿ. ಸಕ್ಕರೆದು ಪಣ್ಕ ಮಾಡಿದ್ವಲ್ರಿ ಅದನ್ನು ಹಾಕ್ಕೊಳ್ಳೋಣ್ರಿ. ಹಾಕೊಂಡೀಗ ಚಲೋ ಮಿಕ್ಸ್ ಮಾಡೋಣ್ರಿ. ಕಲರ್ ಎಷ್ಟು ಚಂದ. ಇನ್ನೊಂದು ಸೇಬು ಹಾಕ್ಲೇನ? ಇನ್ನೊಂದು ಸೇಬು ಸಾಕು. ಹಾಕಂತ ಇನ್ನೊಂದು ಹಾಕ್ತೀನಿ, ಚಲೋ ಆಕೈತಿ. ನೀನು ಇಷ್ಟವ ಹಾಕ್ತೀನಿ ಮಾಡಾತಿ. ಇನ್ನೊಂದು ಹಾಕ್ತೀನಿ. ಇಲ್ಲಿ ಮತ್ತೊಂದು ಸೇಬು ಹಾಕತ್ರಿ ಮಮ್ಮಿ, ಸಿಪ್ಪಿ ಸುಲದು. ಚಲೋ ಆಕೈತಿ. ಎಲ್ಲ ಸ್ವಲ್ಪ ಬೇಡ ಅಷ್ಟು ಹುಡುಗರಿಗೆ. ಗ್ರೇವಿ ಸ್ವಲ್ಪ ಆದದ ಸೇಬು ಹಾಕಿದ್ರೆ. ಇದು ಹಾಲು ಸ್ವಲ್ಪ ಆತದ. ಹಾಲು ಸಾಕು. ಅದ ಬಿಡು, ಹಾಲು ಮತ್ತು ಚಾಕ್ ಅದು ಬೇಕಂತಂದಿಟ್ಟೆ ನಾನು. ಇರ್ಲಿ ಬಿಡ, ಸಾಕು. ಹಾಕೈತಾ? ಇಲ್ಲಿ ನೋಡ್ರಿ ಮತ್ತೊಂದು ಸೇಬು ಹಾಕಿದ್ರೆ ರೆಡಿ ಆಯ್ತು ನೋಡಮ್ಮ. ಚಲೋ ಆಗತೈತಿ. ಈಗ ಇರಲಿ ಇಷ್ಟು. ಮಸ್ತ್ ಆಗೈತಿ ಶರ್ಬತ್. ಇಲ್ಲಿ ನೋಡ್ರಿ ನಾನು ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ. ನಮ್ಮ ಮಾರಿಪರ್ ಬೆಂಡೆಕಾಯಿ ತೊಗೊಂಬಂದಾರ ನಿನ್ನೆ. ಎಲ್ಲ ಒಣಗಿ ಇದಾಗಿ ಹೋಗಿರೋ. ಅಲ್ಲಿ ಬಿಡಿ ನೋಡಿ, ಇನ್ನೂ ಒಂದು ಎಡಾರಿಪ್ಪ ಅವನ. ಫ್ರೈ ಮಾಡಕ್ಕೆ ತೊಗೊಂಬಂದ ಅಂತ್ರಿ. ಮತ್ತಿಗೆ ಫ್ರೈ ಮಾಡಕ್ಕೆ ತೊಗೊಂಬಂದಿ. ನಾವು ಪಲ್ಯ ಮಾಡಿದೆ ಆಗಲಿಗೆ ಅಂತ.
ಇವತ್ತು ಅಲ್ಲಿ ತೊಗೊಂಡು ನೋಡಿ ನಾವು ಇದ್ರ ಕಡೆ ಸಿದ್ದೇಶ್ವರ ಪಾರ್ಕ್ ಅಂತಾರಲ್ಲ ಅಲ್ಲಿ ತರಕಾರಿ ಹಚ್ಚಿದ್ರು ಮಸ್ತ್ ಜೇರ ಹೇಳಿದ್ದು ತರಕಾರಿ ಸಾಮಾನು ಮತ್ತು ಅಲ್ಲಿ ಹೋಗಿ ತರಕಾರಿ ತೊಗೊಂಡು ಹಿಂಗೆ ಬಂದೀವಿ ನಾವು ಅಷ್ಟು ಮಸ್ತ್ ಇತ್ತು ನೋಡ್ಯಾರಪ್ಪ ತರಕಾರಿ. ನಾನು ನಿನ್ನೆ ಕಳಿಸಿದ್ನಲ್ಲ ನೀವೇನು ತೊಗೊಂಡು ಅನ್ನೋದು ಗೊತ್ತಾಯಿಲ್ಲ ಏನು ಅನ್ನೋದು ಗೊತ್ತಾಯಿಲ್ಲ ಅದಕ್ಕೆ ಹೋಗ್ಬಿಡು ಅಂತೇಳಿ ಸುಮ್ಮನೆ ಬಂದೆ ನಾನು. ಫೋನ್ ಎಲ್ಲಿ ಎತ್ತಿದ್ರಿ ನೀವು? ಫೋನ್ ಹಚ್ಚಿದ್ನಿ ಅಂದ್ರೆ ನೋಡು ಹಚ್ಚಲ್ಲ ಇರ್ತೀನಿ ನಾನು ಕ್ಯಾರೆಟ್ ಅದು ತೊಗೊಂಬರ್ಬೇಕಂತೇಳಿ ಅಂದು ಕ್ಯಾರೆಟ್ನ ಅಷ್ಟು ಚಲೋ ಇದ್ದು ರೋಜೆ ಇದು ಮಕ್ಕಂಡಿದ್ದಾರೆ ಬಿಡು ಅಂತ ನಾನು ಸುಮ್ಮನಿಲ್ಲ. ಕುರಾನ್ ಒಂದು ಓದ್ತಿರ್ತೀಯಲ್ಲ ನೀವು ಬೆಳಿಗ್ಗೆದ್ದು ಹಂಗೆ ಅನ್ಕೊಂಡೆ ನಾನು. ಹೌದು 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 ಅನಿಸ್ತೈತಿ. ನಾನು ಬಜ್ಜಿ ಗಿಜಿ ಏನು ಬೇಡ ಅಂತೇಳಿ ಅಂದು ಸುಮ್ಮನೆ ಅಡುಗೆ ಮಾಡಾಕೊಂತಿದ್ದೇರಿಪ್ಪ. ಈ ಕ್ಯಾರಿಪ್ಪ ಹುಡುಗರು ಅದು ಬರ್ತಾವು ತಿಂತಾವು ಒಂದೊಂದು ಬಂದ್ರೆ ಸಾಕು ಅಂತ ಒಂದು ಮಾಡಾಕಂತಾಳ್ರಿ. ಜೀರಿಗೆ ಸೋಡಾ ಪುಡಿ ಒಂದಿಟ್ಟು ಹಾಕ್ಬೇಕಿಲ್ಲ? ಬೇಡ ಜೀರಿಗೆ ಹಾಕೋಬೇಕಿಲ್ಲ ಒಂದಿಷ್ಟು ಹಾಕ್ಕೊಂಡ್ಯಾನ? ಜೀರಿಗೆ ಉಪ್ಪು ಹಾಂ ನಾನು ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ರೀ. ಸಾರು ಐತಿ ರೀ, ಬೇಳೆ ಸಾರು ಮಾಡಿದ್ದು ಹಂಗೆ ಐತದ. ಸ್ವಲ್ಪ ಅನ್ನ ಮಾಡಿಬಿಟ್ರೆ ಮುಗೀತ್ರಿ. ರೊಟ್ಟಿ ಭಾಳ ಹೋದವ್ರಿಪ್ಪ ಅವನ್ನ ಏನರ ಮೆತ್ತ ಒಗ್ಗರಣೆ ಹಾಕಿದ್ರೆ ರಾತ್ರಿ ಹಿಟ್ಟೂ ಖಾಲಿ ಆಗೈತೆ ನಮ್ಮ ಮನೆಯೊಳಗೆ. ಅಲ್ಲಿ ರೋಜ್ ಇದೆಲ್ಲ ರೆಡಿ ಮಾಡಾಕತ್ತಿ ನೋಡ್ರಿ. ಬಂದರು ನಮ್ಮ ಹುಡುಗರು. ಅಲ್ಲಿ ಕೊಡ್ಬೇಕಂತ ಒಂದು ಆಚೆ ಕಡೆ ಮಾರ ನಮ್ಮ ಹೆಸರಿನ ಬಂದ್ರಿ ಬ್ಲೌಸು ರೆಡಿ ಆದವು. ನೀನು ಕಟ್ ಮಾಡಿದ್ದಲ್ಲ ಇನ್ನ ಅಲ್ಲಿ ಇಲ್ರಿಪ್ಪ ಇವ್ ರೆಡಿ ಆಗ್ಯಾವ್ರಿ ಬಂದಿವ್ರ ಮನಿಗೆ ಇವನ್ನ ಗುಂಡಿ ಹಚ್ಚಕ್ ಕೊಟ್ಟಿದ್ರಿ ಅಲ್ಲಿ ಲೈಲಾ ನೀವು ಅವ್ರು ಹಚ್ಚಿದ್ದೇ ಇಲ್ಲ ಅವಕ್ ಮನಿ ಇದನ್ನ ಅಷ್ಟ ಮಾಡಿದ್ರ ನಾನು ನೀವು ಹೋಗಿ ಬರ್ರಿಪ್ಪ ಮಾರ್ಕೆಟಿಗೆ ಪ್ರೆಸಿಡೆಂಟ್ ಹೋಟೆಲ್ ಕೊಡ್ತೇನೆ ಅಂತ. ಹೌದನ? ಈಗ ಅಲ್ಲಿ ಕೊಡ್ಬೇಕನ್ನ ಈಗ ಅವನ್ನ ಕೊಡ್ಬೇಕಾ? ಅವ್ರು ವಾಪಸ್ ಹೋಗೋ ಮುಂದೆ ಹ್ಞೂನ್ರಿ ಹೋಗ್ಬೇಕದೇ ಇಂಥವು ಗುಂಡಿ ಅವು ಹೋಗಲ್ಲ ನೀವು ಗುಂಡಿ ಇವು ಉಪ್ಪ ಹಚ್ಚಿಲ್ಲ ಅವನ್ನ ಅವ್ರಿಗೆ ಹಚ್ಚಾಕ್ ಬರಲ್ಲ ಆಗವಲ್ದಂತ ಅವ್ರು ಕಾದ್ರ ಹಚ್ತಾರ ಅವ್ರ ಇಲ್ಲ ಗುಂಡಿನ ಹಚ್ತಾರನ? ಹಚ್ತಾಳ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿ ಹಾಂ ತಗೊಂಡವಪ್ಪ ಅವ್ರು ಬರ್ತಾರೆ ಅಂದಾರ ಈಗ ಕೊಡಂತ ಕೊಡಂತೆ ಅಂತ. ಇಷ್ಟು ಜಂಪರ್ ಇದ್ರಿ ಅವ್ರು ಒಬ್ರುವ 8 ಹಾಕಿದ್ರು ಅವ್ರು. ಅದ್ರೊಳಗೆ ಒಂದು ಕೊಟ್ಟಿದ್ವಿ. ಇನ್ನು 7 ಜಂಪರ್ ಅದಾವ ನೀವು? ಇವ್ರು ಹೋಗ್ಯಾರೇನ್ರಿ? ದಾವತ್ಗೆ ಹೋಗ್ಯಾರ ಅವ್ರು. ಸೊ ಫ್ರೆಂಡ್ಸ್ ನೋಡ್ಬೋದ್ರಿ ಜಡ್ಯಾತಾಳೆ ದಾವತ್ ಮಾಡಕತ್ತೀರಿ ನಮ್ಮ ಮನೆಯೊಳಗೆ ನಾವು ದಾವತ್ ಪಾರ್ಟಿ ಮತ್ತೆ ಅಮ್ಮಾಗೆಲ್ಲ ಅಡುಗೆ ಮಾಡಿ ಮುಗಿಸಿದ್ದಾರೆ. ಸ್ವಲ್ಪ ಬಿಸಿ ಅನ್ನೋದೆಲ್ಲ ಆಯ್ತು. ಹೋದ್ರೆ ಮಲ್ಲಿಕಾ ಸಲ್ಮಾನ? ಹೌದನ? ಹೆಸರಿನದು ಹೋದ್ರೆ ಮನೆಗೆ ರೀ ಹೋದ್ರೆ ಜೋಳ ಹಸಿ ಮಾಡಿದ್ದೀರಿ. ಮತ್ತು ನಾನು ಗಿರಣಿ ಬಂದಂತ್ರಿ ಇವತ್ತು ಮಂಗಾರ ಕೆಳಗಿತ್ತೇನ ಏನಾದ್ರು ಬಂದೈತಿ ಇವತ್ತು? ಹೌದನ? ನಮಗ ಗೊತ್ತಿಲ್ಲ ನೋಡ್ರಿಪ್ಪ ಮಂಗಾರ ಬಂದನತ್ತ. ಬರ ಹಸಿ ಮಾಡಿ ಕೊಟ್ಟು ಕಳಿಸಿದ್ದೀರಿ. ಅವರು ಎಲ್ಲರೂ ಹೋಗಿದ ಮೇಲೆ ಬಂದೈತೆ ಅಂತ ಹೇರ್ಬಿಡ. ಇವತ್ತು ದಿನ ಅನ್ನ ಸಾರು ಉಣಲ್ರಕ್ರಿ, ನಾಳಿಂತ ಮತ್ತೆ ರೊಟ್ಟಿ ಮಾಡಕ್ಕೆ ಬರೈತಿ. ಬಾಬಾ ಹೋದ್ರ ನೀ ಮನೆಗೆ? ಹೋಗ್ಬೇಕ್ರಿಪ್ಪ ಮತ್ತು ನಾವು 8:30 ಆತಿನ ಸ್ವಲ್ಪ ಹೊತ್ತು ಅವ್ರೊಳಗೆ ಬಿಡಂಗಿಲ್ಲ ರೀ. ಮತ್ತೆ ಬಾಚ್ಬೇಕ ಸಾನಿಯಾ ನಿನಗೆ ಬಾಸ್ತೀನಿ ಬೈಲ ತಿಕ್ಕೊಂಬರ್ದ್ರಾಗ ತಲೆ ಬಾಸ್ತೀನಿ. ತಲೆ ತೊಗೊಂಡೋಕಿರಿ ನಾಳೆ 2 ಜಡೆ ಹಾಕೊಂಡು ಹೋಗಲ್ರಿ. ನೀನು ನರ್ಸಿಯಾ ಚಲೋ ಬಿಡುವ ನಿಮ್ದು ತಲೆ ತೊಗೊಂಡು ಬಿಡ್ತಾರೆ ಇವ್ರು. ಬಾಬಾ ಇವತ್ತು ಅಷ್ಟು ಕಮೆಂಟ್ ನಿಮಗೆ ಬಂದವ್ರಿ. ಬಾಬರ್ ಜೀವನದ ಬಗ್ಗೆ ಇಷ್ಟೆಲ್ಲ ಹೆಣ್ಮಕ್ಳು ಇಟ್ಕೊಂಡು ಹಿಂಗೆಲ್ಲ ಮನೆ ಕಟ್ಟಿದ್ರು ಮತ್ತು ಹಿಂಗೆಲ್ಲ ಈಗ ದವಾಖಾನೆ ಆತು ಏನೋ ಒಂದು ಪ್ರತಿಯೊಂದು ಬರೋಕಂದ್ರೆ ಎಲ್ಲ ಖರ್ಚಿನ ಮಕ್ಕನ ಅಲ್ರಿ ಇವು. ಅದಕ್ಕೆ ಹೆಂಗೆ ಮಾಡ್ತಾರೆ, ಹೆಂಗೆ ಸೇವ್ ಮಾಡ್ತಾರೆ ಅವ್ರ ದುಡ್ಡು ಹೆಂಗೆ ಮಾಡ್ತಾರೆ ನಮ್ಗೂ ಸ್ವಲ್ಪ ಹೇಳನ್ರಿ ಅಂತಂದ್ರಿ. ಅದಂತೀನಿರಿಪ್ಪ ದುಡಿದ್ರೆ ದುಡ್ಡಿಂತ ರೀ ಏನಿಲ್ಲ ಬಿಡ್ರಿ.
ದುಡ್ಕೊಂತ ಹೋಗೋದು ದೇವ್ರ ಮೇಲೆ ಭರೋಸಾ ಇಡೋದು ಮತ್ತು ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತಾವ್ರಿ ಜೀವನ ಹೆಂಗ್ ಸಾಕ್ಬೇಕು ದೇವ್ರ ಮೇಲೆ ಬಿಟ್ಟಿದ್ವು ದೇವ್ರ ಮ್ಯಾಲೆ ಬಿಟ್ಟಿದ್ರಿ ಯಾಕಂದ್ರೆ ಬಾಬರ್ದು ನಮ್ಮ ರೇಷ್ಮಾಪರ್ ಮನಿತನದ ಅಂತ ಹೇಳಿದ್ರೆ ನಮಗೆಲ್ಲ ಪೂರ್ತಿ ಗೊತ್ತಿರಿಪ್ಪ ಹೆಂಗೆ ಏನು ಎಂತ ಅನ್ನೋದೆಲ್ಲ ಗೊತ್ತಿರ್ತೈತ್ರಿ ಹೆಂಗೆ ಬರ್ತೈತೆ ಹಂಗೆ ಹೋಗೋದಂದ್ರಲ್ರಿ ಹಂಗೆ ನೋಡ್ರಿ ಅದು ಜೀವನ 4 ಮಕ್ಳನ್ನ ಮದುವೆ ಮಾಡ್ಬೇಕಂದ್ರೂ ಹಂಗೆ ಆಗಂಗಿಲ್ರಿ ಎಲ್ಲರೂ ಹಂಗೆ ಬಟ್ ಒಂದು ಭರೋಸೆ ಮ್ಯಾಗ ಹೋಗೋದ್ರಿ ಇವತ್ತಿದ್ದಂಥ ಟೈಮ್ ನಾ ಇರಂಗಿಲ್ಲ ಅನ್ಕಂತ ಹೊಂಟ್ಬಿಡೋದ್ರಿ ಕೇಳಿದ್ರಲ್ರಿಪ್ಪ ನಮ್ಮ ಬಾಬರ್ದು ಮಾತುಗಳ್ರಿ ಹಿಂಗಂತ ನೋಡ್ರಿ ಒಟ್ಟು ದೇವ್ರ ಮೇಲೆ ಭರೋಸೆ ಇಟ್ಕೊಂಡು ಮುಂದೆ ಸಾಗ್ತಾ ಇರ್ಬೇಕ್ರಿ ಇಲ್ಲಿ ನಾವು ಬಂದಿರಿ ನಮ್ಮ ಅಪ್ಪರು ಹೋಗಕತ್ರ ಇಲ್ಲಿ ಲಿಫ್ಟ್ನೊಳಗೆ ಇವತ್ತು ಮೇಡಮ್ ಕೂತಿದ್ರಿ ಒಬ್ಬರು ಅವರು ನಮ್ಮ ವಿಡಿಯೋ ನೋಡ್ತಾರಂತ್ರಿ ನಿಮ್ಮ ವಿಡಿಯೋನ ನೋಡಾಕತ್ತಿದ್ದೀರಿ ನಾನು ಅಂದ್ರೆ ಖುಷಿ ಆಯ್ತು ರೀ ಇಲ್ಲಿ ಡಾಕ್ಟರ್ಸ್ ಆಗಿರ್ಬೋದು ಸಿಸ್ಟರ್ ಆಗಿರ್ಬೋದು ಲಿಫ್ಟ್ನೊಳಗೆ ಇದ್ದವ್ರು ಆಗಿರ್ಬೋದು ಬಾಬಾ ಬೆಳಗ್ಗೆ ನೋಡಿದ್ರಿ ಎಲ್ಲರೂ ವಿಡಿಯೋ ನೋಡ್ತಾರೆ ನೋಡ್ರಿ ಹಾಂ ಫ್ರೆಂಡ್ಸ ನಾವು ಈಗ ಸೊಪ್ಪೆಯಾಗದು ಊಟ ಕೊಟ್ಟು ನಾನು ಊಟ ಮಾಡಿದ್ರಿ ಇಲ್ಲೇ ರೀ ಮತ್ತು ಪಾಪನ ಕಡೆ ಹೋಗಿ ಬಂದಿರಿ ಪಾಪನ ಕಡೆ ಹೋಗಿ ಬಂದ್ವಿ ಎಲ್ಲರೂ ದುವಾ ಮಾಡಿರಿ ಜಲ್ದಿನ ನಮ್ಮ ಸೊಪ್ಪೆ ಕೈಯಾಗ ಹಾಕಿ ಮಗಳು ಕೊಡಂಗೆ ಆಗಲಿ ಅಂತೇಳಂದ್ರಿ ಎಲ್ಲರೂ ನಿಮ್ಮೆಲ್ಲರೂ ದುವಾ ಹಾಮಿಲಾಗತ್ರಿ ದೇವ್ರ ಆಶೀರ್ವಾದ ಐತ್ರಿ ಆಕೆ ಮೇಲೆ ರೀ ಹಾಗಾಗಿ ಫ್ರೆಂಡ್ಸ ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ಗಳು ಜೈ ಭಾರತ್ ಜೈ ಕರ್ನಾಟಕ.